ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಕ್ಯಾರೆಟ್ ಡೇಟ್ಸ್ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಮಸ್ಗೆಲ್ಲ ನೀವು ಕೇಕ್ ಎಲ್ಲ ಮಾಡುವಾಗ ಈ ಥರ ಒಂದ್ಸಲ ಕೇಕ್ ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು ನಾವು ಮಿಕ್ಸಿ ಜಾರಲ್ಲಿ ಮಾಡ್ತಾ ಇರೋದು. ಇದಕ್ಕೆ ಬೀಟ್ರ್ ಬೇಡ ಮತ್ತು ಆಮೇಲೆ ಓವನ್ ಬೇಡ, ಏನು ಬೇಡ, ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು, ಎಲ್ರಿಗೂ ಮಾಡ್ಕೋಬೋದು. ನೀವೆಲ್ಲರೂ ಟ್ರೈ ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಬನ್ನಿ ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೋಡಿ, ಇಷ್ಟು ಡೇಟ್ಸ್ ತಗೊಂಡಿದ್ದೇನೆ. ಇದರಲ್ಲಿ ಗ್ರಾಮ್ ಅಳತೆಯಲ್ಲಿ ನೋಡಿದ್ರೆ 150 ಗ್ರಾಮ್ ಡೇಟ್ಸ್ ಉಂಟು. ಆಮೇಲೆ ಕ್ಯಾರೆಟ್ ನೋಡಿ 1.5 ಕ್ಯಾರೆಟ್ ತಗೊಂಡಿದ್ದೇನೆ. ಇದು ಕೂಡ ಹಾಗೆ 200 ಗ್ರಾಮ್ ಕ್ಯಾರೆಟ್ ಉಂಟು. 200 ಗ್ರಾಮ್ ಕ್ಯಾರೆಟ್, ಆಮೇಲೆ 150 ಗ್ರಾಮ್ ಡೇಟ್ಸ್. ಇಷ್ಟು. ಇದು ಕ್ಯಾರೆಟ್ ಸಿಪ್ಪೆ ತೆಗೆದು ನೋಡಿ, ಈ ತರ ಗ್ರೇಟರಲ್ಲಿ ಈ ತರ ಗ್ರೇಟ್ ಮಾಡ್ಕೋಬೇಕು, ತುರ್ಕೋಬೇಕು. ಇದು ನಾನು ಕಪ್ಪಲ್ಲಿ ತೋರಿಸ್ತೀನಿ. 250 ml ಕಪ್ ನೋಡಿ, ಇದರಲ್ಲಿ ಕಪ್ಪಲ್ಲಿ ನೋಡುವುದಾದ್ರೆ 2 ಕಪ್ ಉಂಟು. 1 ಕಪ್ ಫುಲ್ ಆಗಿ ಉಂಟು, 2 ಕಪ್ ಕ್ಯಾರೆಟ್ ಉಂಟು ಇದರಲ್ಲಿ. ಆಮೇಲೆ ಡೇಟ್ಸ್ ಕೂಡ ಹಾಗೇನೆ ಕಪ್ಪಲ್ಲಿ ತೋರಿಸ್ತೀನಿ, ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬೋದು. ನೋಡಿ, 1 ಕಪ್ ಉಂಟು ಇದರಲ್ಲಿ. ಇದು ಚೆನ್ನಾಗಿ ತೊಳ್ಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದರ ಇದು ಸೀಡ್ಸ್ ಎಲ್ಲ ತೆಗೆದು ಅದು 1 ಕಪ್ ಉಂಟು. 1 ಕಪ್ ಇದು ಡೇಟ್ಸ್ ಉಂಟು. ಇವಾಗ ಗೊತ್ತಾಯ್ತಲ್ಲ, ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಸ್ಟವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕಿ ಇದು ಕ್ಯಾರಮೆಲ್ ಮಾಡ್ಕೋಬೇಕು ಫಸ್ಟ್. ಸಕ್ಕರೆ ನೋಡಿ, ಈ ಕಪ್ಪಿಲ್ಲ ಅಂದರೆ ದೊಡ್ಡ ಸ್ಪೂನಲ್ಲಿ ತಗೊಳ್ಳುವಾಗ 6 ಸ್ಪೂನ್ ಬರುತ್ತೆ, 6 ಟೇಬಲ್ ಸ್ಪೂನ್ ಸಕ್ಕರೆ ಬೇಕಾಗುತ್ತೆ. ಅದು ದೊಡ್ಡ ಸ್ಪೂನಲ್ಲಿ ತಗುವಾಗ ಫುಲ್ಲಾಗಿ ತಗೊಂಡ್ರೆ ಆಯಿತು. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ಯಾರಮೆಲ್ ಮಾಡ್ಕೋಬೇಕು. ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡೋದಾದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅಥವಾ ನಾವು ಸ್ಟೀಲ್ ಪಾತ್ರದಲ್ಲಿ, ಇನ್ನು ಅಲ್ಯೂಮಿನಿಯಂ ಪಾತ್ರದಲ್ಲೆಲ್ಲ ಮಾಡುವಾಗ ಅದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ಆಯಿತು. ಸಕ್ಕರೆ ಹಾಕಿದ ಕೂಡಲೇ ಸ್ಪೂನು ಸೌಟು ಏನೂ ಹಾಕಬಾರ್ದು, ಸ್ವಲ್ಪ ಅದು ಮೆಲ್ಟ್ ಆಗಿ ಬರುತ್ತಲ್ಲ ಸಕ್ಕರೆ ಎಲ್ಲ, ಆವಾಗ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು. ಕಲರ್ ಚೇಂಜ್ ಆಗಿ ಬರುವಾಗ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಬೇಗನೆ ಕಲರ್ ಜಾಸ್ತಿ ಡಾರ್ಕ್ ಆಗುತ್ತೆ, ಆವಾಗ ಕಹಿ ರುಚಿ ಎಲ್ಲ ಬರಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಗೋಲ್ಡನ್ ಕಲರ್ ಆಗಿ ಬರಬೇಕು. ಆವಾಗ ನಮ್ಮ ಕೇಕ್ ಕೂಡ ಚೆನ್ನಾಗಿ ಕಲರೆಲ್ಲ ಚೆನ್ನಾಗಿ ಕಲರ್ ಸಿಗುತ್ತೆ ಕೇಕಿಗೆಲ್ಲ. ಈ ಥರ ಗೋಲ್ಡನ್ ಕಲರ್ ಆಗಿ ಬಂದ ಮೇಲೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ. ಸಕ್ಕರೆ ತಗೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಹಾಕಿದ ಕೂಡಲೇ ನೋಡಿ, ಈ ಥರ ಸ್ವಲ್ಪ ಗಟ್ಟಿ ಆಗುತ್ತೆ. ಮತ್ತೆ ಅದು ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸಬೇಕು. ಕುದಿಸುವಾಗ ಅದು ಮೆಲ್ಟಾಗಿ ಬರುತ್ತೆ, ಮತ್ತೆ ಕರಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಅದು ಕರಗಿ ಬರಬೇಕು, ಅಷ್ಟರ ತನಕ ಅದು ಕುದಿಸ್ಕೊಳ್ಳಿ. ನೋಡಿ, ನಿಮಗೆ ಪ್ಲಮ್ ಕೇಕ್ ರೆಸಿಪಿ ಬೇಕಾದರೆ ಅದರ ಡೀಟೇಲ್ ವಿಡಿಯೋ ಮುಂಚೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಎಗ್ ಹಾಕಿದ ಪ್ಲಮ್ ಕೇಕ್ ಅಥವಾ ಎಗ್ಲೆಸ್ ಪ್ಲಮ್ ಕೇಕ್ ಕೂಡ, ಅದು 2 ವಿಡಿಯೋ ಕೂಡ ಹಾಕಿದ್ದೀನಿ. ಅದು ಬೇಕಾದರೆ ನೋಡಿ ನೀವು. ಲಿಂಕ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನೋಡಿ, ಇಲ್ಲಿ ಸಕ್ಕರೆ ಎಲ್ಲ ಮೆಲ್ಟಾಗಿ ಕರಗಿ ಬಂದಿದೆ. ಆನಂತರ ನಾವು ತೆಗೆದಿಟ್ಟು ಕ್ಯಾರೆಟ್, ಡೇಟ್ಸ್ ಇದೆಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದರಲ್ಲಿ ಕುದಿಸ್ಕೋಬೇಕು. ನೋಡಿ, ಸ್ವಲ್ಪ ನೀರು ಉಂಟಲ್ಲ, ಅದು ಸ್ವಲ್ಪ ಡ್ರೈ ಆಗಿ ಬರಬೇಕು. ಜಾಸ್ತಿ ಡ್ರೈ ಅಲ್ಲ, ನಾನು ತೋರಿಸ್ತೀನಿ. ಒಂದ್ಸಲ ಸ್ವಲ್ಪ ಬತ್ತಿ ಬರಬೇಕು ಅಷ್ಟು ತನಕ. ನೋಡಿ, ಈ ಥರ ಇಷ್ಟು ಸಾಕು, ಜಾಸ್ತಿ ಡ್ರೈ ಆಗೋದು ಬೇಡ. ಈ ಥರ ಆದರೆ ಸಾಕು. ಕಾಣುತ್ತಲ್ಲ ನಮಗೆ, ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು. ಮತ್ತು ನಾವು ಸ್ವಲ್ಪ ತಣ್ಣಗಾಗುವಾಗ ಇನ್ನೂ ಸ್ವಲ್ಪ ಅದು ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಇರುವಾಗ ನಾವು ತೆಗೆದ್ರೆ ಆಯಿತು. ಇದು ಚೆನ್ನಾಗಿ ತಣ್ಣಗಾಗಬೇಕು. ಇದೊಂದು ಸೈಡಲ್ಲಿ ಇರಲಿ. ಆಮೇಲೆ ಇನ್ನು ನಮಗೆ ಸಕ್ಕರೆ ಪುಡಿ ಮಾಡ್ಕೋಬೇಕು. ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೇನೆ, ಅಂದರೆ 6 ಸ್ಪೂನು ಸಕ್ಕರೆ. ನಾನಿವಾಗ ಇದು ಡೇಟ್ಸ್ ಹಾಕೋದ್ರಿಂದ ಸಕ್ಕರೆ ಸಿಹಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನಿಮಗೆ ಬೇಕಾದರೆ 1-2 ಸ್ಪೂನು ಜಾಸ್ತಿ ಹಾಕ್ಬೋದು, ಅಂದರೆ ಸ್ವಲ್ಪ ಸಿಹಿಯಾಗಿ ಬೇಕು ಅಂದರೆ 1-2 ಸ್ಪೂನು ಜಾಸ್ತಿ ಹಾಕೊಳ್ಳಿ ಸಕ್ಕರೆ. ಆಮೇಲೆ ನೋಡಿ, 1 ಏಲಕ್ಕಿ, 1 ಸಣ್ಣ ಪೀಸ್ ಇದು ಚಕ್ಕೆ, 2 ಲವಂಗ ಹಾಕಿ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಸಕ್ಕರೆ ಪುಡಿ ಮಾಡಿ ಹಾಕಿ ನೋಡಿ, ಈ ಥರ ಪುಡಿ ಮಾಡ್ಕೊಂಡಿದ್ದೇನೆ. ಇದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ 3 ಮೊಟ್ಟೆ ಹಾಕಬೇಕು. ಮೊಟ್ಟೆ ನಾವು ತಗೋವಾಗ ಫ್ರಿಜ್ಜಲ್ಲಿ ಇಟ್ಟ ಮೊಟ್ಟೆ ತಗೋಬಾರ್ದು, ನಾವು ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಮೊಟ್ಟೆ. 3 ಮೊಟ್ಟೆ ನೋಡಿ. ಇನ್ನು ಸ್ವಲ್ಪ ವ್ಯಾನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ ಇದರ ಜೊತೆಗೆ. ವ್ಯಾನಿಲಾ ಎಸೆನ್ಸ್ ಇಲ್ಲ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಆಯಿತು. ಹಾಕಿ ಒಂದ್ಸಲ ಬ್ಲೆಂಡ್ ಮಾಡ್ಕೋಬೇಕು. ಫಸ್ಟ್ ಸ್ಪೀಡಲ್ಲಿ ಹಾಕಿ, ಜಾಸ್ತಿ ಹೊತ್ತು ಬ್ಲೆಂಡ್ ಮಾಡೋದು ಬೇಡ, ಒಂದು 10 ಸೆಕೆಂಡ್ ಈ ಥರ ಬ್ಲೆಂಡ್ ಮಾಡಿದ್ರೆ ಆಯಿತು. ನೋಡಿ, ಈ ರೀತಿ ಬ್ಲೆಂಡ್ ಮಾಡಿ ತಗೊಂಡಿದ್ದೇನೆ. ಆಮೇಲೆ ನಾವು ಸಕ್ಕರೆ ಪುಡಿ ಮಾಡಿಟ್ಟಿದ್ದೀವಲ್ಲ, ಅದು ಒಂದೇ ಸಲ ಹಾಕಿ ಇನ್ನೊಂದು ಸಲ ಅದೇ ಥರ ಒಂದ್ಸಲ ಫಸ್ಟ್ ಸ್ಪೀಡಲ್ಲಿ ಹಾಕಿ ಇನ್ನೊಂದು ಸಲ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಈ ಥರ. ಇನ್ನು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಸನ್ಫ್ಲವರ್ ಆಯಿಲ್ ಹಾಕಬೇಕು. ಇದು ತೆಂಗಿನ ಎಣ್ಣೆಲ್ಲ ಬೇಡ, ಅಂದರೆ ಫ್ಲೇವರ್ ಇಲ್ಲದ ಆಯಿಲ್ ಹಾಕಬೇಕು. ಸನ್ಫ್ಲವರ್ ಆಯಿಲ್ ಇದ್ದರೆ ಅದನ್ನೇ ಹಾಕಿ, ಅದು ಅರ್ಧ ಕಪ್ ಅದು ಹಾಕಿ ಮತ್ತೆ ಇನ್ನೊಂದು ಸಲ ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ಬ್ಲೆಂಡ್ ಮಾಡೋದು ಬೇಡ, ಒಂದ್ಸಲ ಮಿಕ್ಸ್ ಆಗಿ ಸಿಗುವಷ್ಟು ಒಂದ್ಸಲ ಸ್ವಲ್ಪ ಬ್ಲೆಂಡ್ ಮಾಡಿದ್ರೆ ಆಯಿತು. ನೋಡಿ, ಈ ಥರ ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡು ನೋಡಿ, ಈ ಥರ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ.
ಆಮೇಲೆ ಇದಕ್ಕೆ ಬೇಕಾದ ಮೈದಾ ನಾನು ಅದೇ 250 ml ಕಪ್ಪಲ್ಲಿ 1.5 ಕಪ್ ಮೈದಾ ತಗೊಳ್ತಾ ಇದ್ದೀನಿ. 1.5 ಕಪ್ ಮೈದಾ, ಆಮೇಲೆ 1.5 ಟೀ ಸ್ಪೂನು ಬೇಕಿಂಗ್ ಪೌಡ್ರ್, ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಸೋಸ್ಕೊಂಡ್ರೆ ಆಯ್ತು. ಇದನ್ನು ಸೋಸ್ಕೊಂಡ ಮೈದಾ ನೋಡಿ ಮೊಟ್ಟೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದೇ ಸಲ ಹಾಕೋದು ಬೇಡ, ಸ್ವಲ್ಪನೇ ಒಂದೆರಡು ಸಲ ಅಥವಾ 3 ಸಲ ಹಾಕಿ. ನಾನಿವಾಗ 3 ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಫಸ್ಟ್ ರೆಡಿ ಮಾಡಿಟ್ಟಿದ್ದ ಅದು ಕ್ಯಾರೆಟ್ ಮತ್ತು ಡೇಟ್ಸ್ ಅದೆಲ್ಲ ಉಂಟಲ್ಲ ಅದೆಲ್ಲ ಹಾಕಿ ಇನ್ನೊಂದ್ಸಲ ಚೆನ್ನಾಗಿದ್ದು ಮಿಕ್ಸ್ ಆಗಬೇಕು. ಅದರ ಜೊತೆಗೆ ಸ್ವಲ್ಪ ಏನಾದರೂ ನಮ್ಮ ಕೈಯಲ್ಲಿ ನಟ್ಸ್ ಏನಾದರೂ ಇದ್ದರೆ ಅದು ಸ್ವಲ್ಪ ಹಾಕಿ. ನಾನಿವಾಗ ಸ್ವಲ್ಪ ಗೋಡಂಬಿ ಇತ್ತು, ಅದು ಕ್ರಷ್ ಮಾಡಿ ಹಾಕಿದ್ದೇನೆ. ಗೋಡಂಬಿ, ಪಿಸ್ತಾ, ಬಾದಾಮ್ ಯಾವುದು ಕೂಡ ಆಗ್ಬೋದು. ಇನ್ನು ಇಲ್ಲ ಅಂದರೂ ಬೇಡ, ಸ್ಕಿಪ್ ಮಾಡ್ಕೋಬೋದು. ಇದ್ದರೆ ಹಾಕಿದ್ರೆ ಆಯಿತು. ಹಾಕಿ ಚೆನ್ನಾಗಿ ಇನ್ನೊಂದ್ಸಲ ಇದು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್, ಡೇಟ್ಸ್ ಅದೆಲ್ಲ ಹಾಕುವಾಗ ಅದು ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಹಾಕಿದ್ರೆ ಆಯಿತು. ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ವೇಳೆ ಕೇಕ್ ಬ್ಯಾಟ್ರ್ ಏನಾದರೂ ತಿಕ್ಕಾದರೆ, ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಅಥವಾ ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಂಡು ಹಾಕ್ಬೋದು. ನಾನು ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು, ಜಾಸ್ತಿ ಹಾಕಿಲ್ಲ. ಸ್ವಲ್ಪ ಗಟ್ಟಿ ಅನಿಸಿತು, ಅದಕ್ಕೆ ಸ್ವಲ್ಪ ನೋಡಿ ಈ ಥರ 1 ಸ್ಪೂನ್ ನೀರು ಹಾಕಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ನಾವು ರೆಡಿ ಮಾಡಿಟ್ಟಿದ್ದ ಕೇಕ್ ಟಿನ್ನಿಗೆ ಹಾಕಬೇಕು. ಕೇಕ್ ಟಿನ್ನಲ್ಲಿ ನಾನಿವಾಗ 8 ಇಂಚ್ ಟಿನ್ ತೊಗೊಂಡಿದ್ದೀನಿ. 8 ಇಂಚ್ 9 ಇಂಚ್ ಈ ಥರ ತಗೋಬೋದು. ಅದು ಕೆಳಗಡೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು, ಬಟರ್ ಪೇಪರ್ ಇದ್ದರೆ ಅದು ಹಾಕಿ, ಇಲ್ಲಾಂದರೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಅದಕ್ಕೆ ಅದರ ಮೇಲ್ಗಡೆ ಸ್ವಲ್ಪ ಇದು ಮೈದಾ ಸ್ಪ್ರೆಡ್ ಮಾಡಿದ್ರೆ ಆಯಿತು. ನೋಡಿ, ಕೇಕ್ ಬ್ಯಾಟ್ರ್ ಹಾಕಿ ಚೆನ್ನಾಗಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಅದರಲ್ಲಿ ಏರ್ ಬಬಲ್ಸ್ ಎಲ್ಲ ನಿಲ್ಲುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಟ್ಯಾಪ್ ಮಾಡಿಕೊಂಡು ಮೇಲ್ಗಡೆ ಗೋಡಂಬಿ ಇದ್ದರೆ ಈ ಥರ ಹಾಕ್ಬೋದು. ಹಾಕಿದರೆ ಚೆನ್ನಾಗಿರುತ್ತೆ, ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಬಾದಾಮ್, ಗೋಡಂಬಿ ಯಾವುದು ಕೂಡ ಆಗ್ಬೋದು. ನಾನಿವಾಗ ಬಾದಾಮ್ ಮತ್ತು ಗೋಡಂಬಿ ಹಾಕಿದ್ದೇನೆ. ಇನ್ನು ನಾವು ಬೇಕ್ ಮಾಡಿದರೆ ಆಯಿತು. ಓವನ್ ಇದ್ದರೆ ಓವನಲ್ಲಿ ಬೇಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸ್ಟವಲ್ಲಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ. ಫಸ್ಟೇ ಅದರ ಒಳಗಡೆ ಈ ಥರ ಸ್ಟ್ಯಾಂಡ್ ಇಟ್ಕೊಳ್ಳಿ. ನಾವು ಕೇಕ್ ಟಿನ್ ಇದರ ಒಳಗಡೆ ಇಡುವಾಗ ಈ ಪಾತ್ರೆ ಚೆನ್ನಾಗಿ ಬಿಸಿ ಇರಬೇಕು. ಸ್ವಲ್ಪ ಹೊತ್ತಿನ ಮುಂಚೆನೇ ಇದು ರೆಡಿ ಮಾಡಿ ಇಟ್ಟರೆ ಆಯಿತು. ಸಣ್ಣ ಉರಿಯಲ್ಲಿ ಇಟ್ಟರೆ ಆಯಿತು, ಚೆನ್ನಾಗಿ ಬಿಸಿ ಆಗುತ್ತೆ. ನೋಡಿ, ಕೇಕ್ ಟಿನ್ ಇಟ್ಟಿದ್ದೇನೆ. ಮುಚ್ಚಳ ಹಾಕಿಬಿಟ್ಟು ಇದು ಬೇಕ್ ಮಾಡ್ಕೋಬೇಕು. ಎಷ್ಟು ಗಂಟೆ ಅಂದರೆ 1 ಗಂಟೆ, ಕೆಲವೊಂದು ಸಲ 1 ಗಂಟೆ 15 ನಿಮಿಷ, 1 ಗಂಟೆ 10 ನಿಮಿಷ ಈ ಥರ ಎಲ್ಲ ಬೇಕಾಗ್ಬೋದು, ನೋಡ್ಕೊಳ್ಳಿ. 1 ಗಂಟೆ 20 ನಿಮಿಷ ಕೂಡ ಬೇಕಾಗ್ಬೋದು, ನೋಡ್ಕೊಳ್ಳಿ. ಒಂದೊಂದು ಸ್ಟವ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಅದು 3/4 ಗಂಟೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದರ ನಂತರ ಬೇಕಾಗಿಲ್ಲ ಅಂದರೆ ಮತ್ತೆ ಸಣ್ಣ ಉರಿಯಲ್ಲಿ ಇಟ್ಟರೆ ಆಯಿತು. ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡಿಕೊಂಡು ಆ ಥರ ಬೇಕ್ ಮಾಡಿದರೆ ಆಯಿತು. ನಾನು ಕರೆಕ್ಟಾಗಿ ಎಷ್ಟು ಟೈಮ್ ಬೇಕಾಯ್ತು ಅಂತ ನಾನು ಹೇಳ್ತೀನಿ. ನೋಡಿ, ಇವಾಗ ಇದು ಆಗ್ತಾ ಬಂದಿದೆ. ಒಂದು ಟೂತ್ ಪಿಕ್ ಏನಾದರೂ ಹಾಕಿ ಈ ಥರ ನೋಡಿದ್ರೆ ಆಯಿತು. ಅದು ಕ್ಲೀನಾಗಿ ಬಂದರೆ ಇದು ಬೇಕಾಗಿದೆ ಅಂತ ಅರ್ಥ. ಇವಾಗ ನೋಡಿ, ಕ್ಲೀನಾಗಿ ಬಂದಿದೆ, ಆಯ್ತಿದು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಮುಚ್ಚಲು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಬಿಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕರೆಕ್ಟಾಗಿ ನನಗೆ 1 ಗಂಟೆ 15 ನಿಮಿಷ ಬೇಕಾಯ್ತು ಇದು ಬೇಕಾಗಿ ಸಿಗಲಿಕ್ಕೆ. ನೋಡಿ, ನಾನು ಹೇಳ್ದಾಗೆ ಟೈಮಲ್ಲೇ ಸ್ವಲ್ಪ ಆಚೆ ಈಚೆ ಎಲ್ಲ ಆಗ್ಬೋದು, ಅದು ನೀವು ನೋಡಿದ್ರೆ ಆಯಿತು. ನೋಡಿ, ಇವಾಗ ಬಟರ್ ಪೇಪರ್ ತೆಗಿತಾ ಇದ್ದೀನಿ. ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಅದು ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ರುಚಿಯಾದಂಥ ಒಂದು ಕೇಕ್ ಇದು. ನಾನು ಹೇಳ್ದಾಗೆ ನೀವೆಲ್ಲರೂ ಮಾಡಿ ನೋಡಿ, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು. ಜಾಸ್ತಿ ಕೆಲಸ ಏನಿಲ್ಲ. ನೀವು ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ಮಾಡುವಂಥ ಒಂದು ಕೇಕ್ ಅಂತ. ತುಂಬಾ ಸುಲಭ ಇದು ಮಾಡಲಿಕ್ಕೆ. ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಇದು ನಾವು ಈ ಥರ ಕೇಕ್ ಎಲ್ಲ ಮಾಡುವಾಗ ನಾವು ನಾಳೆಗೆಲ್ಲ ಕೇಕ್ ಬೇಕಾದರೆ ಇವತ್ತೇ ಮಾಡಿಟ್ರೆ ಆಯಿತು. 1 ದಿನ ಮುಂಚೆನೇ ರೆಡಿ ಮಾಡಿಟ್ರೆ ಆಯಿತು. ನಾಳೆ ನಾವು ಇವತ್ತೇ ತಿನ್ನೋದಕ್ಕಿಂತ ಒಂದಿನ ಬಿಟ್ಟು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೇಕ್ ಕಲರ್ ಕೂಡ ಹಾಗೇನೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಹೊರಗಡೆನೇ ಇಟ್ಟರಾಯ್ತು. ಕೇಕ್ ಮಾಡಿಕೊಂಡು ಹೊರಗಡೆನೇ ಇಟ್ಟರಾಯ್ತು, ಏನೂ ಹಾಳಾಗಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಕೇಕ್. ನೀವೆಲ್ಲರೂ ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.